ಹಾಯ್, ಎಲ್ರಿಗೂ ನಮಸ್ಕಾರ. ನಾವು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ರಾಮೇಶ್ವರಂನ ಜ್ಯೋತಿರ್ಲಿಂಗ ದರ್ಶನ ಮಾಡೋಣ ಅಂತ ಹೊರಟ್ವಿ. ನಾವು ಕಾರಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಆಯಿತು. ಸರಿ ಆಯಿತು, ಸ್ಟೇಗೆ ಎಲ್ಲನೂ ಮುಂಚೆನೇ ಸರ್ಚ್ ಮಾಡಿ ಹೋಮ್ ಸ್ಟೇ ಬುಕ್ ಮಾಡ್ಕೊಂಡಿದ್ವಿ. ನಮಗೆ ಅಲ್ಲಿ ಹೋಗೋ ಒಂದು ರೂಟ್ನ ಸರ್ಚ್ ಮಾಡಿ ಸಜೆಷನ್ ಕೆಲವೊಬ್ಬರನ್ನ ಕೇಳಿದವಾಗ ಆನ್ವೇ ನಿಮಗೆ ತುಂಬ ಟೆಂಪಲ್ ಸಿಗುತ್ತೆ, ನೋಡ್ಕೊಂಡು ಹೋಗಿ ಅಂತ ಅಂದರು. ಬಟ್ ಅದು ನನಗನ್ಸುತ್ತೆ ರಾಂಗ್ ಚಾಯ್ಸ್ ಅಂತ. ಬಿಕಾಸ್ ಆನ್ವೇ ನಮಗೆ ಪಳನಿ, ಮಧುರೈ ಎಲ್ಲ ಸ್ವಲ್ಪ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಅದೆಲ್ಲ ಸಹ ಮೇನ್ ಟೆಂಪಲ್ಸ್ ಆಗಿರೋದ್ರಿಂದಾಗಿ ನಾವು ಒಂದೇ ದಿನ ದರ್ಶನ ಮಾಡಿ ಖಂಡಿತ ರಾಮೇಶ್ವರಂ ತಲುಪಕ್ಕಾಗಲ್ಲ. ನಾವು ಆ ಒಂದು ಟೆಂಪಲ್ಗಳಿಗೆ ತುಂಬ ಪ್ರಸಿದ್ಧಿ, ಪುರಾತನ ಆಗಿರೋದ್ರಿಂದಾಗಿ ಒಂದು ದಿನ ಅಲ್ಲೇ ಸ್ಪೆಂಡ್ ಮಾಡೋ ಹಾಗೆ ಸಂಪೂರ್ಣ ಡೇ ಅಲ್ಲಿ ಹೋಗುತ್ತೆ. ಕ್ಯೂಗಳಿರುತ್ತೆ ಅಥವಾ ಕ್ರೌಡ್ ಇರುತ್ತೆ, ರಶ್ ಇರುತ್ತೆ. ಹಾಗಾಗಿ ಇದು ನನ್ನ ಸಜೆಷನ್ನು. ನನಗೂ ಇದು ಗೊತ್ತಾಗಿದ್ದು ನಮ್ಮ ಟ್ರಿಪ್ ಆದಮೇಲೆ. ಹಾಗಾಗಿ ನಾನು ಮೊದಲೇ ನಿಮಗೆ ಸಜೆಸ್ಟ್ ಮಾಡ್ತಾಯಿದ್ದೀನಿ. ನಾವು ಹೊರಟಿದ್ದು ಮೈಸೂರಿಂದ, ಹಾಗಾಗಿ ಚಾಮರಾಜನಗರ ಡಿಸ್ಟಿಕ್ ಅಂದರೆ ಆ ಸಿಟಿ ಮೇಲಿಂದ ಆ ಕಡೆಯಿಂದ ಹೋಗಿದ್ದು. ನಾಗಮಂಗಲ ಫಾರೆಸ್ಟ್, ಅದೊಂದು ಕರುವಿರುವಂತಹ ಒಂದು ರೋಡ್ ಬರುತ್ತೆ. ಆ ಕರುಗಳು 28 ಏನೋ ಇದೆ. ತುಂಬ ಕಷ್ಟ. ಆ ಕಡೆಯಿಂದ ಹೆವಿ ಲೋಡ್ ವೆಹಿಕಲ್ಸ್ ಬರ್ತಾ ಇರುತ್ತೆ. ನಾವು ಈ ಕಡೆಯಿಂದ ಅವರೊಂದು ಕಡೆ ಬಂದರೆ ನಾವೊಂದು ಕಡೆ, ಟರ್ನ್ ಎಕ್ಸ್ಪೀರಿಯೆನ್ಸ್ ಆದವ್ರಿಗೇ ಗೊತ್ತಾಗೋದು. ಬಿಕಾಸ್ ನಾನು ಈ ಕಡೆ ಚಾರ್ಮುಡಿ ಘಾಟ್, ನಮ್ಮ ಬಿಸಿಲು ಎಲ್ಲ ಓಡಾಡಿದ್ದೀವಿ. ಬಟ್ ಇದೊಂಥರ ಡಿಫ್ರೆಂಟ್ ಆಗಿತ್ತು. ಸಾರಿ, ನಾಗಮಂಗಲ ಅಲ್ಲ, ಅದು ಸತ್ಯಮಂಗಲ ಫಾರೆಸ್ಟಲ್ಲಿ ಹಾಗೆ ಸ್ವಲ್ಪ ಗಾಡಿ ನಿಲ್ಲಿಸಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಚೆ ಈಚೆ ಸ್ವಲ್ಪ ಓಡಾಡಿದ್ವಿ. ಆದರೆ ಆಮೇಲೆ ಗೊತ್ತಾಗಿದ್ದು ಅಲ್ಲಿ ಆ್ಯಕ್ಚುಲಿ ಎಂಟ್ರಿ ಇಲ್ಲ, ಯಾರೋ ವೆಹಿಕಲ್ ಸಹ ಸ್ಟಾಪ್ ಮಾಡೋ ಹಾಗಿಲ್ಲ. ಅದು ಆಮೇಲೆ ನಮಗೆ ಗೊತ್ತಾಯಿತು. ಆನ್ವೇ ಹೋಗ್ತಾ ನಮಗಲ್ಲಿ ರಸ್ತೆನಲ್ಲೇ ರೋಡ್ ಪಕ್ಕದಲ್ಲೇ ಜಿಂಕೆಗಳೆಲ್ಲ ಇದ್ವು. ಹೋಗುವಾಗನೂ ನಮಗೆ ಸಿಕ್ಕಿದ್ದು, ಬರೋವಾಗನೂ ಸಿಕ್ಕಿದ್ವು. ನನ್ನ ಸಜೆಷನ್ ಏನಂತಂದರೆ ಅದೇ, ಆ ರೋಡಲ್ಲಿ ಸಾಧ್ಯ ಆದಷ್ಟು ಸ್ಟಾಪ್ ಮಾಡಬೇಡಿ. ಸತ್ಯಮಂಗಲಕ್ಕೆ ಫಾರೆಸ್ಟ್ ಬಂದು ತುಂಬ ದೊಡ್ಡದು. ನಾವು ಹೋಗೋ ರೋಡ್ ಬಂದು ಅದು ಸೆಂಟರಲ್ಲಿದೆ. ಬಟ್ ಫಾರೆಸ್ಟ್ ಅವ್ರು ಸಜೆಸ್ಟ್ ಮಾಡ್ತಾರೆ ಇಲ್ಲಿ ಆ್ಯಕ್ಚುಲಿ ಸ್ಟಾಪ್ ತೊಗೋಬೇಡಿ ಅಂತ. ನಾವು ಹೋದ ಟೈಮಿಗೆ ಯಾರು ಇರಲಿಲ್ಲ. ಹಾಗಾಗಿ ನಾವು ನಿಂತು ಕೆಲವೊಂದು ವೀಡಿಯೋಸ್, ಫೋಟೋಸ್ ತೊಗೊಂಡ್ವಿ. ಅಲ್ಲಿಂದ ನಾವು ಆ ಒಂದು ಫಾರೆಸ್ಟ್ ಎಕ್ಸಿಟ್ ಆದ ತಕ್ಷಣ, ಅಂದರೆ ತಮಿಳ್ನಾಡು ಆಲ್ರೆಡಿ ನಾವು ಎಂಟ್ರಿ ಆಗಿರ್ತೀವಿ, ಬನ್ನಾರಿ ಅಮ್ಮ ಟೆಂಪಲ್ ಅಂತ ಇದೆ. ಅದು ಮೇ ಬಿ ಬನ್ನಾರಿನ ಅಥವಾ ಬನ್ನೇರಿನ ಗೊತ್ತಿಲ್ಲ. ಬನ್ನಾರಿ ಅಮ್ಮ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಇದು ನಾವು 2ನೇ ಸಲ ತಮಿಳ್ನಾಡು ಹೋಗಿದ್ದು. ಹೋಗುವಾಗ ಈ ರೋಡಲ್ಲಿ ಹೋದಾಗ ಪ್ರತಿ ಸಲನೂ ಅಲ್ಲಿ ನಿಲ್ಲಿಸಿ ನಮಸ್ಕಾರ ಮಾಡಿನೇ ಹೊರಡೋದು. ನಮ್ಮ ಮೊದಲನೇ ಪ್ಲ್ಯಾನ್ ಇದ್ದಿದ್ದು ಪಳನಿ ಹೋಗುವ ಅಂತ. ಪಳನಿ ದರ್ಶನ ಮುಗಿಸಿ ಮಧುರೈ ನೋಡಿಕೊಂಡು ಆಮೇಲೆ ರಾಮೇಶ್ವರಂ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಪ್ಲ್ಯಾನ್ ಚೇಂಜ್ ಆಯಿತು. ಪಳನಿ ಆದ ತಕ್ಷಣ ನಾವು ರಾಮೇಶ್ವರಂ ಹೋಗೋಣ, ವಾಪಸ್ ಬರುವಾಗ ನಾವು ಮಧುರೈಯಲ್ಲಿ ಮೀನಾಕ್ಷಿ ಅಮ್ಮನವ್ರನ್ನ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಅದೇ ಸತ್ಯಮಂಗಲ ಫಾರೆಸ್ಟ್ ಇಂದ ನಾವು ಎಕ್ಸಿಟ್ ಎಲ್ಲ ಹೋಗೋ ಹೊತ್ತಿಗೆ ಟರ್ನ್ಗಳು ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ವಾಮಿಟ್ ಸೆನ್ಸೇಷನ್ ಇರುತ್ತೆ ಅವರಂತ ಖಂಡಿತ ಹತ್ತತ್ರ ವಾಮಿಟ್ ಬಂದಾಗುತ್ತೆ, ಅದಂತೂ ಶ್ಯೂರು. ಮತ್ತು ಇನ್ನೊಂದೇನೆಂದರೆ ಹೈವೇಗಳು ಬಿಟ್ಟು ಬೇರೆಲ್ಲೂ ಸಹ ನಮಗೆ ಇಂಗ್ಲೀಷ್ ಬೋರ್ಡ್ಗಳು ಕಾಣಿಸಲ್ಲ, ಎಲ್ಲ ಆಲ್ಮೋಸ್ಟ್ ತಮಿಳಲ್ಲಿರುತ್ತೆ. ಸೊ ಹಾಗಾಗಿ ಅದೊಂದು ಹುಷಾರಾಗಿ ನೋಡ್ಕೊಂಡು ಹೋಗಿ, ಅಥವಾ ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮಾಡಿಕೊಂಡ್ರೆ ಬೆಸ್ಟ್. ಆಮೇಲೆ ಕೆಲವೊಂದು ಮ್ಯಾಕ್ಸಿಮಮ್ ಯಾವ ಶಾಪು, ಬೋರ್ಡು ಯಾವುದು ಸಹ ನಮಗೆ ವಿತ್ ಇಂಗ್ಲೀಷ್ ಇರಲ್ಲ, ತುಂಬ ಕಡಿಮೆ. ಎಲ್ಲೋ ಸೆಲೆಕ್ಟೆಡ್ ಅಷ್ಟೇ ನಮಗೆ ಇಂಗ್ಲೀಷಲ್ಲಿರುತ್ತೆ, ಮಿಕ್ಕಿದೆಲ್ಲ ಓನ್ಲಿ ತಮಿಳಲ್ಲಿರುತ್ತೆ. ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ರಾಮೇಶ್ವರಂ ದೇವಸ್ಥಾನದ ಆ ಒಂದು ಲಿಂಗನ ದರ್ಶನ ಮಾಡೋದ್ರ ಬಗ್ಗೆ ಆಗಲಿ, ಅಥವಾ ಸಿಟಿನಲ್ಲಿರುವಂತಹ ದೇವಸ್ಥಾನಗಳಾಗ್ಬೋದು, ಟೂರಿಸ್ಟ್ ಪ್ಲೇಸ್ಗಳಾಗ್ಬೋದು, ಮುಂಚೆನೇ ಸರ್ಚ್ ಮಾಡ್ಕೊಂಡು ಹೋಗಿದ್ವಿ ನಾವು. ಕೆಲವೊಂದು ಮಿನಿಮಮ್ ಒಂದು ನಾಲೆಡ್ಜ್ ಇತ್ತು ನಮಗೆ. ಹಾಗಾಗಿ ನಮಗೆ ಅಲ್ಲಿ ತುಂಬ ಕನ್ಫ್ಯೂಸ್ ಆಗಲಿಲ್ಲ. ಇದು ಬನ್ನಾರಿ ಅಮ್ಮ ಟೆಂಪಲ್. ಇದು ಗೇಟ್ ಆ್ಯಕ್ಚುಲಿ ಒಳಗಡೆಯಿಂದ ತುಂಬ ಚೆನ್ನಾಗಿದೆ. ಮತ್ತು ನಾವು ಪಳನಿ ಹೋದರೆ ಎಲ್ಲರೂ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿ ಹೋಗಬೇಕಂತ ಹೇಳಿತ್ತು. ಆ್ಯಕ್ಚುಲಿ ಕೆಲವೊಂದು ಎಂಟ್ರಿನಲ್ಲಿ ಮೇಲ್ಗಡೆವರೆಗೂ ವೆಹಿಕಲ್ಸ್ ಹೋಗಿತ್ತು. ಬಟ್ ನಮಗೆ ಪಾರ್ಕಿಂಗ್ ಅವರು ರಾಂಗ್ ಗೈಡ್ ಮಾಡಿದರು, ಇಲ್ಲೇ ನಿಲ್ಲಿಸೋಗ್ಬೇಕು ನೀವು ಅಂತ. ಹಾಗಾಗಿ ನಾವು ಕೆಳಗಡೆನೇ ಪಾರ್ಕಿಂಗ್ ಮಾಡಿ, ಅಲ್ಲಿಂದ ಫ್ರೀ ವೆಹಿಕಲ್ ಇತ್ತು ಆ್ಯಕ್ಚುಲಿ, ಎಲೆಕ್ಟ್ರಿಕ್ ವೆಹಿಕಲ್ಸು. ಅದಕ್ಕೆ ನಾವು ಚಾರ್ಜ್ ತಗೋತಾ ಇರಲಿಲ್ಲ. ಬೆಟ್ಟದ ಮೇಲ್ವರೆಗೆ ಅಂದರೆ ಮಿಡ್ ಆಫ್ ದ ಒಂದು ಹಿಲ್ ಅಲ್ಲಿವರೆಗೆ ಹೋಗುವಂತಹ ಚಾನ್ಸ್ ಇತ್ತು. ಆದರೆ ಇನ್ನೂ ತುಂಬ ಆಪ್ಷನ್ ಇದೆ ಅಲ್ಲಿ ಟ್ರೈನ್ ಇದೆ ಆ್ಯಕ್ಚುಲಿ ಬೆಟ್ಟ ಹತ್ತಲಿಕ್ಕೆ, ರೋಪ್ ವ್ಯವಸ್ಥೆ ಇದೆ. ಬಟ್ ಅದೆಲ್ಲ ನಿಜವಾಗ್ಲೂ ಸಖತ್ ಸರ್ಪ್ರೈಸ್ ಆಯ್ತು ನನಗೆ. ತುಂಬ ಚೆನ್ನಾಗಿತ್ತು ಪಳನಿ ದೇವಸ್ಥಾನ ಆಗಲಿ, ದರ್ಶನ ಆಗಲಿ. ನಾವು ಇನ್ನು ಕ್ಯೂನಲ್ಲಿ ನಿಲ್ಲಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಅಮೌಂಟ್ ಪೇ ಮಾಡಿ ಟಿಕೆಟ್ ತಗೊಂಡು ನಾವು ದರ್ಶನ ಮಾಡಿದ್ವಿ.
ಮುರುಗನ್ ಸ್ವಾಮಿಯವರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರಿತೀವಿ. ಸಾಮಾನ್ಯವಾಗಿ ಕುಕ್ಕೆ ಸುಬ್ರಹ್ಮಣ್ಯ ಜಾಸ್ತಿ ಹೋಗ್ತೀವಿ, ಅಲ್ಲೆಲ್ಲ ನಮಗೆ ಸ್ವಾಮಿ ಆ ಒಂದು ವಿಗ್ರಹ ದರ್ಶನ ಅಥವಾ ಅವ್ರು ಆ ರೀತಿ ಇರೋದು ಕಡಿಮೆ ಸಿಗೋದು. ಬಟ್ ಇಲ್ಲಿ ನಮಗೆ ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿಯವರು ಒಂದು ಅಂದರೆ ದೇವರ ರೂಪದಲ್ಲಿ, ಅಂದರೆ ಸ್ನೇಕ್ ಥರ ಅಲ್ಲ, ಒಂದು ಹಾವಿನ ರೂಪ ಅಲ್ಲದೆ ಮನುಷ್ಯ ರೂಪ ಅಂದರೆ ದೇವರ ರೂಪದಲ್ಲಿರುವಂತಹ ಒಂದು ವಿಗ್ರಹ ತುಂಬ ಚೆನ್ನಾಗಿತ್ತು, ದರ್ಶನ ಆಗಿತ್ತು. ಬರೋವಾಗನೂ ಅಷ್ಟೇ ಸೇಮ್ ಎಲೆಕ್ಟ್ರಿಕ್ ವೆಹಿಕಲ್ಲು ಅದರಿಂದ ತೊಗೊಂಬಂದ್ವಿ. ಅಲ್ಲಿಂದ ಸ್ವಲ್ಪ ಬೈ ಮಾಡಿದ್ವಿ ನಾವು. ನನಗೆ ಅಂದರೆ ಸಾಮಾನ್ಯವಾಗಿ ನಾವು ದೇವ್ರ ಫೋಟೋಗಳು ಅದು ಇದು ತೊಗೊಳೋದು ತುಂಬ ಕಡಿಮೆ, ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ತೊಗೊಬಂದರೆ ಸುಮ್ಮನೆ ಅಷ್ಟೊಂದೆಲ್ಲ ಏನಕ್ಕೆ ಅಂತ. ಬಟ್ ಅಲ್ಲೇನೋ ತುಂಬ ಇಷ್ಟ ಆಯಿತು, ಕೆಲವೊಂದು ಫೋಟೋಗಳು, ಕೆಲವೊಂದು ಏನೇನೋ ವಿಗ್ರಹಗಳೆಲ್ಲ ತೊಗೊಂಡ್ವಿ. ಬೆಳಗಿನ ಜಾವ 5:45 ಆರ್ 6ಗೆ ನಾವು ಹೊರಟಿದ್ದು. ಇಲ್ಲಿ ಬಂದು ರೀಚ್ ಆಗಿ ಮತ್ತೆ ಅಲ್ಲಿ ಸ್ಟೆಪ್ಸ್ ಹತ್ತಿ ಹೋಗಬೇಕು, ಅದೆಲ್ಲ ಹತ್ಕೊಂಡು ಹೋಗಿ ದರ್ಶನ ಮಾಡಿ ಪಳನಿಯಿಂದ ರಿಟರ್ನ್ ಆಗೋಷ್ಟ್ರೊಳಗಡೆ ಕತ್ಲೆ ಆಗಿತ್ತು. ನಾವು ಮಧುರೈ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಡೈರೆಕ್ಟ್ ರಾಮೇಶ್ವರಂ ಹೊರಟ್ವಿ. ಮಧುರೈಯಲ್ಲಿ ಆಲ್ರೆಡಿ 8:30ಗೆ ದರ್ಶನ ಕ್ಲೋಸ್ ಆಗುತ್ತೆ ಅಂತ ಹಾಕಿದ್ರು. ಅಲ್ಲಿ ಅಷ್ಟೊಂದು ರಶ್ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ, ಅದು ನೆಕ್ಸ್ಟ್ ವಾಪಸ್ ಬರುವಾಗ ದರ್ಶನ ಮಾಡಿದಾಗಲೇ ಗೊತ್ತಾಗಿತ್ತು. ಇನ್ನು ರಾಮೇಶ್ವರಂ ಅಂತಂದರೆ ಸಖತ್ ಎಕ್ಸೈಟ್ಮೆಂಟ್ ಇತ್ತು ನಮಗೆ, ಒಂದು ದೇವರ ದರ್ಶನಕ್ಕೋಸ್ಕರ, ಮತ್ತು ಫಸ್ಟ್ ಟೈಮ್ ಅದೊಂದು ದ್ವೀಪ ಥರ ಒಂದು ಪ್ರದೇಶಕ್ಕೆ ನಾನು ಹೋಗ್ತಾ ಇದ್ದಿತ್ತು. ಅಂದರೆ ಅದೆಲ್ಲ ನಾವು ಸ್ಕೂಲಲ್ಲಿ ಓದುವಾಗ ಹೇಳೋರು, ಸುತ್ತನೂ ನೀರಿರುತ್ತೆ ದ್ವೀಪ, ಅದನ್ನು ದ್ವೀಪ ಅಂತ ಕರಿತೀವಿ. ಕ್ವಶನ್ ಎಲ್ಲ ಇರ್ತಿತ್ತು, ದ್ವೀಪ ಎಂದರೇನು, ಆ ರೀತಿ ಎಲ್ಲ ಅಷ್ಟರಲ್ಲಿ ಮಾತ್ರ. ಮತ್ತು ಫೋಟೋಗಳಲ್ಲಷ್ಟೇ ನೋಡಿದ್ದೆ. ಒಂದೇ ಒಂದು ರಸ್ತೆ ಹೋಗುತ್ತೆ, ಬ್ರಿಡ್ಜ್, ಅದರಲ್ಲೂ ಆ ಬ್ರಿಡ್ಜ್ ಮೇಲೆ ನಾವು ಆ ಒಂದು ದ್ವೀಪಕ್ಕೆ ಎಂಟ್ರಿ ಆಗ್ತೀವಿ ರಾಮೇಶ್ವರಂಗೆ. ಆ ಬ್ರಿಡ್ಜು ಸಹ ತುಂಬ ಚೆನ್ನಾಗಿದೆ. ಡೇ ಟೈಮಲ್ಲಿ ಆ್ಯಕ್ಚುಲಿ ವೆಹಿಕಲ್ ನಿಲ್ಲಿಸಿ ನೋಡ್ಲಿಕ್ಕೆ ಆಗಲ್ಲ ಅನಿಸುತ್ತೆ. ನಾವು ಮಿಡ್ನೈಟ್ 12 ಆಗಿತ್ತು ನಾವು ರಾಮೇಶ್ವರಂ ಎಂಟ್ರಿ ಆಗೋಷ್ಟೊತ್ತಿಗೆ. ಹಾಗಾಗಿ ನಾವು ಬ್ರಿಡ್ಜ್ ಮೇಲೆ ಗಾಡಿನ ಸೈಡ್ಗೆ ಹಾಕಿ ತುಂಬ ಜನ ನೋಡ್ತಾ ಇದ್ರು. ಸೊ ನಾವು ಹಾಗೆ ನಿಲ್ಲಿಸಿ ನೋಡಿದ್ವಿ. ಮೇ ಬಿ ನಿಮಗೆ ವೀಡಿಯೋದಲ್ಲಿ ಅಷ್ಟು ಎಕ್ಸಾಕ್ಟ್ ವ್ಯೂ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಫೋಟೋ ಎಲ್ಲ ಇತ್ತು. ಸದ್ಯ ಸೋಷಿಯಲ್ ಮೀಡಿಯಾ ಅಂತ ಎಲ್ಲೂ ಅಷ್ಟು ಅಪ್ಲೋಡ್ ಮಾಡಲಿಲ್ಲ, ಓನ್ಲಿ ಧನುಷ್ಕೋಡಿ ಬೀಚ್ದಷ್ಟೇ ಹಾಕಿದ್ದೇನೆ ಜಾಸ್ತಿ. ನಾವು ಹೋಮ್ ಸ್ಟೇಗೆ ಫಸ್ಟೇ ಇನ್ಫಾರ್ಮ್ ಮಾಡಿದ್ವಿ, ನಾವು ಬರೋದು 12:31 ಆಗುತ್ತೆ ಅಂತ. ಎಕ್ಸಾಕ್ಟ್ ಅಷ್ಟಕ್ಕೆ ನಾವು ರೀಚ್ ಆದ್ವಿ ಅಲ್ಲಿಗೆ. ಅಲ್ಲೇನಂತಂದರೆ 12:30 ಆದರೂ ಸಹ ರಾಮೇಶ್ವರಮಲ್ಲಿ ಬೈಕ್ ಹಾಕ್ಕೊಂಡು ಎಲ್ಲರೂ ರೂಮ್ ಬೇಕಾ ಅಂತ ಕೇಳ್ತಾಯಿದ್ರು, ಅಂದರೆ ತಮಿಳಲ್ಲೇ. ಬಟ್ ನಾವು ಅವ್ರಿಗೆ ಇಲ್ಲ ನೋ ಅಂತ ಹೇಳ್ಕೊಂಡು ಹೋದ್ವಿ. ನಾವು ಯಾರನ್ನ ಬುಕ್ ಮಾಡಿದ್ವಿ ಅವ್ರು ಬಂದು ನಮ್ಮನ್ನು ಕರ್ಕೊಂಡು ಹೋದರು, ಅಂದರೆ ಅವ್ರು 2 ವೀಲರಲ್ಲಿ ಬಂದಿದ್ದರು. ಹೋದ್ವಿ. ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಂತೂ ಬ್ರಿಡ್ಜ್ ಮೇಲೆ ಎಷ್ಟು ಗಾಳಿ ಅಂದರೆ ತುಂಬ ಚೆನ್ನಾಗಿತ್ತು. ಆ ಗಾಳಿ ನಿಜ ತಣ್ಣಗಂತೂ ಇರಲಿಲ್ಲ. ಈಗ ಎಕ್ಸಾಂಪಲ್ ಇಷ್ಟೊಂದು ಗಾಳಿ ನಮಗೆ ಈ ಮಡಿಕೇರಿ ನಮ್ಮೂರ ಕಡೆ ಎಲ್ಲ ಹೋದರೆ ಅಷ್ಟು ಬೀಸಿದ್ರೆ ಫುಲ್ ಚಳಿ ಥಂಡಿ ಆಗಿರುತ್ತೆ. ಬಟ್ ಇಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ತುಂಬ ಬಿಸಿನೂ ಅಲ್ಲ, ತುಂಬ ತಣ್ಣಲ್ಲ, ಒಂಥರ ನಾರ್ಮಲ್ ವಾರ್ಮ್ ಫೀಲ್ ಇತ್ತು ಆ ರೀತಿ. ಈಗ ಕಾಣಿಸ್ತಾ ಇರೋದು ಆ್ಯಕ್ಚುಲಿ ಅದು ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯನ್ಸ್. ಆಮೇಲೆ ಮತ್ತೆ ಆ ಗಾಳಿ ಸೌಂಡು ಜೊತೆಗೆ ಆ ಸಮುದ್ರದ್ದು ಸೌಂಡು, ಅಲೆಗಳದ್ದು ಅದು ಅಲ್ಲದೆ ಆ ಒಂದು ಎಕ್ಸೈಟ್ಮೆಂಟ್ ಹೊಸದಾಗ ಅಲ್ಲಿ ರೀಚ್ ಆಗಿದ್ದು ಸಖತ್ತಂತೂ ನನಗೆ ಖುಷಿ ಆಗ್ತಾಯಿತ್ತು ಅಲ್ಲಿ. ನನಗೆ ಸ್ಕೂಲ್ ಟ್ರಿಪ್ ಕಳಿಸ್ತಾ ಇದ್ದಿದ್ದೆ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ. ಹಾಗಾಗಿ ನಾನು ಎಲ್ಲೇ ಹೋದರೂ ಸಹ ಮತ್ತೆ ಅಗೈನ್ ಇಲ್ಲಿ ರಿಟರ್ನ್ ಬರ್ತೀವೋ ಇಲ್ವೋ ಅಂತ ಫೋಟೋಸು ವೀಡಿಯೋಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡಿರ್ತೀನಿ, ಮತ್ತು ಕಣ್ಣು ತುಂಬ್ಕೊತೀನಿ ಆ ಒಂದು ಪ್ಲೇಸ್ಗಳನ್ನೆಲ್ಲ. ಆಮೇಲೆ ಮತ್ತೆ ನಮಗೆ ಅಲ್ಲಿ ಹೋಗಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ 6 ಒಳಗೆ 5 o'clock ಒಂದು ಸ್ಫಟಿಕಲಿಂಗ ದರ್ಶನ ಇರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವೇನು ಮಾಡಿದ್ವಿ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ಫಟಿಕಲಿಂಗ ದರ್ಶನಕ್ಕೆ ಅಂತ ಹೋದ್ವಿ. ಮೊಬೈಲ್ ಆ್ಯಕ್ಚುಲಿ ಅಲೋ ಇಲ್ಲ ಇಲ್ಲಿ. ಸಾಮಾನ್ಯವಾಗಿ ನಾವು ಹೋದ ಯಾವ ದೇವಸ್ಥಾನದಲ್ಲೂ ಮೊಬೈಲ್ ಅಲೋ ಇಲ್ಲ. ಪಳನಿನಲ್ಲೂ ಅಷ್ಟೇ ಎಲೆಕ್ಟ್ರಿಕ್ ಐಟಮ್ಗಳನ್ನ ಸಪ್ರೇಟ್ ತಗೊಂಡು ಇಟ್ಕೊತಾರೆ, ಮತ್ತು ಬ್ಯಾಗ್ ಸಪ್ರೇಟ್ ಇಡ್ತೀವಿ, ಸ್ಲಿಪ್ಪರ್ ಸಪ್ರೇಟ್ ಬಿಟ್ಟು ಹೊರಡಬೇಕಾಗುತ್ತೆ. ಅಂದರೆ ಹ್ಯಾಂಡ್ ಓವರ್ ಮಾಡಿರ್ತೀವಿ, ವಾಪಸ್ ಬರೋವಾಗ ಮತ್ತೆ ರಿಟರ್ನ್ ತೊಗೊಂಡು ಬರ್ತೀವಿ, ಈ ರೀತಿ ಇರುತ್ತೆ. ಆ ಸ್ಫಟಿಕಲಿಂಗ ದರ್ಶನ ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನಮಗೆ ಅದಕ್ಕೆ ದೀಪದಲ್ಲಿ ದರ್ಶನ ಇರುತ್ತೆ, ಲೈಟ್ ಆನ್ ಇರಲ್ಲ, ತುಂಬ ಚಿಕ್ಕದಾಗಿರುತ್ತೆ. ಅಂದರೆ ಏನು ರಾಮೇಶ್ವರಂ ಜ್ಯೋತಿರ್ಲಿಂಗ ಇದೆ ಅದಕ್ಕೂ ಮುಂದೆ ಅದನ್ನು ಸ್ಫಟಿಕಲಿಂಗನ ಇಟ್ಟಿರ್ತಾರೆ. ಅರ್ಲಿ ಮಾರ್ನಿಂಗ್ ಹೋದರೆ ನಾವು ಅದನ್ನು ದರ್ಶನ ಮಾಡಬಹುದು. ಅದಕ್ಕೆ ಪರ್ ಹೆಡ್ ನಾವು 200 rupees ಪೇ ಮಾಡಿದ್ವಿ. ಅಲ್ಲಿ ಓನ್ಲಿ 5 seconds ಅಷ್ಟೇ ನಮಗೆ
ನೋಡಲಿಕ್ಕಾಗೋದು. ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಳ್ಳಿ. ಸಾಮಾನ್ಯವಾಗಿ ನನಗೆ ಮಿನಿಮಮ್ 30 ಸೆಕೆಂಡ್ಸ್ ಆದರೂ ನಿಂತ್ಕೊಂಡು ನೋಡಿದರೆ ಒಂದು ಸಮಾಧಾನ ಆಗುತ್ತೆ. ಅಲ್ಲದೆ ನಾವು ಅಮೌಂಟ್ ಪೇ ಮಾಡಿರ್ತೀವಿ. ನಾವು ಒಂದು 3 ಮೆಂಬರ್ಸ್ ಹೋಗಿದ್ವಿ, 600 ಪೇ ಮಾಡಿದ್ವಿ. ಆ್ಯಕ್ಚುಲಿ ಎಲ್ಲ ಟಿಕೆಟ್. ನನಗನ್ಸಿದ್ದು ಇನ್ನೂ ಸ್ವಲ್ಪ ಹೊತ್ತು ಇರಬಹುದಿತ್ತಂತ. ಸರಿ, ಅಲ್ಲಿ ತುಂಬ ವಿಗ್ರಹಗಳಿದೆ. ಒಳಗಡೆ ರಾಮೇಶ್ವರಂ ದೇವಸ್ಥಾನದ ಒಳಗೇ ಇನ್ನೂ ತುಂಬ ದೇವರುಗಳಿದೆ. ಅದಕ್ಕೆಲ್ಲ ಒಂದೊಂದು ಸ್ಟೋರಿ ಇದೆ, ಹಿಸ್ಟ್ರಿ ಇದೆ. ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ಬಗ್ಗೆನೂ ಹಿಸ್ಟ್ರಿ ಇದೆ. ಮತ್ತು ಎಂಟ್ರಿ ಬಂದು ದೇವಸ್ಥಾನದಲ್ಲಿ 4 ಭಾಗಗಳಲ್ಲಿ ಸಿಗುತ್ತೆ. ಅಗ್ನಿತೀರ್ಥ ಅಂತ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಸ್ನಾನ ಮಾಡೋದತ್ತು ಮುಳುಗುವಂಥದ್ದು ಒಂದು ಅದು ಬಂದು ಉಪ್ಪು ನೀರಾಗಿರುತ್ತೆ. ಅಲ್ಲಿ ಮುಳುಗಿ ಎದ್ದು ಅಲ್ಲಿಂದ ಹೋಗಿ 22 ಒಂದು ಬಾವಿಗಳ ನೀರು ಅಂದರೆ ತೀರ್ಥ, ಅದನ್ನು ಏನದು ಪವಿತ್ರ ತೀರ್ಥ ಅಂತ ಅಂತಾರೆ. ಅದಕ್ಕೂ ಒಂದು ಸ್ಟೋರಿ ಇದೆ, ಅದು ಯಾಕೆ ಆಗಿದ್ದು ಅಂತ. ನಾವೇನು ಮಾಡಿದ್ವಿ, ಫಸ್ಟ್ ಸ್ನಾನ ಮಾಡ್ಕೊಂಡು ಹೋಗಿ ಸ್ಫಟಿಕಲಿಂಗ ದರ್ಶನ ಮಾಡಿ ಆ ನಂತರ ಮತ್ತೆ ಹೋಮ್ ಸ್ಟೇ ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಅಗ್ನಿ ತೀರ್ಥದಲ್ಲಿ ಮುಳುಗಿದ್ವಿ. ಇವಾಗ ಹೋಗ್ತಾ ಇರೋದು ಟೆಂಪಲ್ ಹತ್ರ. ಅರ್ಲಿ ಮಾರ್ನಿಂಗ್ ನಮಗೆ ಏನದು ದರ್ಶನ ಎಲ್ಲಿ ಸಿಗಲ್ವೋ ಸ್ಫಟಿಕಲಿಂಗ, ಯಾಕೆಂದರೆ ನಿನ್ನೆ ನೈಟ್ ಫುಲ್ಲು ಟಯರ್ಡ್ ಆಗಿತ್ತು. ನನಗಂತೂ ಬರೀ ಜರ್ನಿ ಮಾಡಿ ಟಯರ್ಡ್ ಆದರೆ ನಮ್ಮನೆಯವ್ರಿಗೆ ಪಾಪ ಕಾರ್ ಓಡಿಸ್ಕೊ ಬಂದಿರ್ತಾರೆ, ಅವ್ರಿಗೆ ಎಷ್ಟು ಸುಸ್ತಾಗಿರುತ್ತೋ. ಆಮೇಲೆ ಇನ್ನೊಂದು ನಾವು ಹೋಗಿದ್ದು ಟೈಮ್ ಹೇಗಿತ್ತಂತಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಮತ್ತು ಓಂ ಶಕ್ತಿಗೆ ಬರೋರೆಲ್ಲ ಬಂದಿದ್ದರು. ನಾವು ಅಲ್ಲಿಂದ ದರ್ಶನ ಮುಗಿಸಿ ದೇವಸ್ಥಾನದ ಒಳಗಡೆ ಯಾವುದೇ ಫೋಟೋ ವೀಡಿಯೋಸ್ ಅಲೋ ಇರಲ್ಲ, ಕಾಮನ್ನಾಗಿ ಗೊತ್ತಿರೋ ಹಾಗೆ. ನಮಗೆ ಎಲ್ಲಿ ಅಲೋ ಇದೆ ಅಲ್ಲಿ ಕೆಲವೊಂದು ದೇವಸ್ಥಾನದ ಒಳಗಡೆ ವೀಡಿಯೋಸ್ ತಗೊಂಡಿದ್ದೀನಿ. ಬಂದಿರೋದೇ ಅಷ್ಟು ದೂರದಿಂದ ಜ್ಯೋತಿರ್ಲಿಂಗ ದರ್ಶನಕ್ಕೋಸ್ಕರ. ಹಾಗಾಗಿ ಸಾಧ್ಯ ಆದಷ್ಟು ದೇವ್ರ ಜಪ ಮಾಡಿಕೊಂಡು, ಅಲ್ಲಿ ಎಷ್ಟೇ ಇನ್ಸಿಡೆಂಟ್ ಆಗ್ಬೋದು ನಮಗೆ, ಎಲ್ಲೇ ಹೋದರೂ ಸಹ ನಾನು ಸಜೆಸ್ಟ್ ಮಾಡೋದು ಅದನ್ನೆಲ್ಲ ಮರೆತು ನಾವು ಬಂದಿರೋ ಕೆಲಸ ಅಷ್ಟೇ ಗಮನ ಹರಿಸಿದ್ರೆ ಒಳ್ಳೆಯದು. ಆವಾಗ ಪೀಸ್ಫುಲ್ಲಾಗಿ ಎಲ್ಲ ಆಗುತ್ತೆ. ಇದು ಗೋಪುರ. ಇದು ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಅಂತ ಇರುತ್ತೆ 4 ಎಂಟ್ರಿ. ಬಟ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವ ಕಡೆ ಬಂದ್ವಿ ಯಾವ ಕಡೆ ಹೋದ್ವಿ ಅಂತ. ಅದು ಬೇರೆ ಮೊಬೈಲ್ಗಳು ಅಷ್ಟೇನಿರಲ್ಲ. ಹಾಗಾಗಿ ಇದು ನಾವು ಒಂದು ಹೋಮ್ ಸ್ಟೇ ಮಾಡಿದ ಕಡೆಯಿಂದ ಟೆಂಪಲ್ ವ್ಯೂ. ಆ್ಯಕ್ಚುಲಿ ಆಮೇಲೆ ತುಂಬ ನಿಯರ್ ಇತ್ತು ನಮ್ಮ ಹೋಮ್ ಸ್ಟೇಗೂ ಟೆಂಪಲ್ಗೂ. ಹಾಗಾಗಿ ವಾಕ್ ಮಾಡಿಕೊಂಡೇ ಹೋಗ್ತಾಯಿದ್ವಿ, ವಾಕ್ ಮಾಡಿಕೊಂಡೇ ಬರ್ತಾಯಿದ್ವಿ. ಇನ್ನೊಂದು ವಿಶೇಷ ಏನಂದರೆ, ನಾವು ಹಬ್ಬಗಳಿಗೆ ಮನೆ ಮುಂದೆ ರಂಗೋಲಿ ಹಾಕ್ತೀವಿ. ಬಟ್ ತಮಿಳ್ನಾಡಲ್ಲಿ ಪ್ರತಿದಿನವೂ ರಂಗೋಲಿ ಹಾಕಿ ಬಣ್ಣ ಹಚ್ತಾರೆ, ಬಣ್ಣ ತುಂಬಿಸಿರ್ತಾರೆ. ಅದಂತೂ ತುಂಬ ಖುಷಿ ಆಯಿತು. ಇದು ನಾವು ಬೆಳಗಿನ ಜಾವ ಒಂದು ಟೆಂಪಲ್ ಹತ್ರ ಹೋಗಿದ್ದು. ನಿಮ್ಗೆ ಆವಾಗಲೇ ಗೋಪುರ ನೋಡಿದ್ದು ಅರ್ಲಿ ಮಾರ್ನಿಂಗು, ಅಂದರೆ ಸೂರ್ಯೋದಯಕ್ಕೂ ಮುಂಚೆ. ಇದು ಸೂರ್ಯೋದಯದ ನಂತರ ನಾವು ಅಗ್ನಿ ತೀರ್ಥದ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ ನೀರಲ್ಲಿ ಮುಳುಗಿ ಆನಂತರ ಬಂದು 22 ತೀರ್ಥದಲ್ಲಿ ನೀರು ಹಾಕಿಸ್ಕೊಳ್ಳೋದು ಅಂತ ಇತ್ತು. ಸರಿ ಆಯಿತು. ಅಲ್ಲಿ ಇನ್ನೊಂದೇನೆಂದರೆ, ಅಲ್ಲಿ ಟೆಂಪಲ್ ಕಡೆಯಿಂದ ಹೋದರೆ 25 ರುಪೀಸ್. ಅಲ್ಲಿ ಹೋಗಿ ನಿಂತ್ಕೊಂಡು ನೀರು ಹಾಕಿಸ್ಕೊಂಡಾಗ ಏನು ಮಾಡ್ತಾರೆ, ಒಂದೇ ಇದರಲ್ಲಿ ಒಂದು ಗುಂಪಿಗೆ ಪೂರ್ತಿ ಹಾಕ್ತಾರೆ. ಅವ್ರು ನಮ್ಮದೇ ಟೀಮ್ ಆಗ್ಬೋದು ಅಥವಾ ಬೇರೆ ಟೀಮ್ ಆಗಬಹುದು. ಆದರೆ ಅಲ್ಲಿ ಪರ್ ಹೆಡ್ 250 ಪೇ ಮಾಡಿದರೆ, 250 or 200 ಐ ಆಮ್ ನಾಟ್ ಶೂರ್, ಅರೌಂಡ್ ಅಷ್ಟಿರುತ್ತೆ. ಪೇ ಮಾಡಿದರೆ ಅವರೇ ಕರ್ಕೊಂಡೋಗಿ ಎಲ್ಲ ಇದ್ರ ಹತ್ರ ತುಂಬ ಚೆನ್ನಾಗಿ ತಲೆ ಮೇಲೆಲ್ಲ ನೀಟಾಗಿ ನೀರು ಹಾಕ್ತಾರೆ. ಮತ್ತು ನಾವು ಒಂದು ಕ್ಯಾನ್ ತೊಗೊಂಡೋಗಿದ್ವಿ ನಮ್ಮ ಫ್ಯಾಮಿಲಿ ಎಲ್ರಿಗೂ ಮೆಂಬರ್ಸ್ಗೆಲ್ಲ ಒಂದು ತೀರ್ಥಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ. ಹಾಗಾಗಿ ಅದಕ್ಕೂ ಸಹ ಫಿಲ್ ಮಾಡಿಸ್ಕೊಂಡ್ವಿ. ಎಲ್ಲ ಒಂದು ಏನಿದೆ ಬಾವಿಗಳ ಥರ ಇತ್ತು ಅದು ಆ್ಯಕ್ಚುಲಿ ಎಲ್ಲ. ಅಲ್ಲಿಂದ ತೀರ್ಥಗಳನ್ನ ನಾವು ಬಾಟಲಿಗೆ ಫಿಲ್ ಮಾಡಿಸ್ಕೊಂಡ್ವಿ. ಇದು ಅಗ್ನಿ ತೀರ್ಥ. ಇಲ್ಲಿ ಪ್ರತಿಯೊಬ್ಬರು ಸಹ ಮುಳುಗಿ ಸ್ನಾನ ಮಾಡ್ತಾರೆ. ಯಾವ ಕಡೆ ಕ್ಯಾಮ್ರಾ ಹಿಡಿದ್ರೂ ಸಹ ಸಮುದ್ರದ ವ್ಯೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಗಲೀಜು ಬಟ್ಟೆಗಳು ಹಾಕಿರೋದು ಅವುಗಳು ಬಿಟ್ಟರೆ ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿತ್ತು. ಕಾಮನ್ನಾಗಿ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಸಹ ಇದೊಂದು ಸಮಸ್ಯೆ ಇರುತ್ತೆ, ಬಟ್ಟೆಗಳನ್ನ ನೀರಿಗೆ ಬಿಟ್ಟು ಹೋಗ್ಬೇಕಂತ. ಆ್ಯಕ್ಚುಲಿ ಅದು ಬಟ್ಟೆ ಎಲ್ಲ ಬಿಟ್ಟು ಹೋಗೋದು ನಮ್ಮ ಕೆಟ್ಟ ಗುಣಗಳು, ಕೆಟ್ಟ ಆಲೋಚನೆಗಳು, ಆ ರೀತಿದನ್ನು ಬಿಟ್ಟು ಬನ್ನಿ ಅಂತ ಹಿಂದೆ ದೊಡ್ಡವ್ರು ಹೇಳಿದರು. ಅದು ಬರ್ತಾ ಬರ್ತಾ ಈಗಿನವರು ಅರ್ಧಂಬರ್ಧ ತಿಳ್ಕೊಂಡು ಇನ್ನೇನೋ ಹೇಳಿ ಅದನ್ನು ಇವ್ರು ಹೇಗೋ ಅರ್ಥ ಮಾಡಿಕೊಂಡು ಈ ರೀತಿ ಆಗಿದೆ. ನಮ್ಮ ಕೆಟ್ಟ ಗುಣಗಳನ್ನ ಒಂದೊಂದೇ ಬಿಡಬೇಕು ಒಂದೊಂದು ದೇವಸ್ಥಾನಕ್ಕೆ ಹೋದಾಗ ಅಂತ ಇರೋದು.
ನೀವು ಸ್ವಲ್ಪ ಹಿಂದೆ ತುಂಬ ತಿಳುವಳಿಕೆ ಇರೋರನ್ನ ಕೇಳಿದರೆ ಇದ್ರ ಬಗ್ಗೆ ತುಂಬ ನೀಟಾಗಿ ಹೇಳ್ತಾರೆ. ಹೋಗಿ ಬಟ್ಟೆ ಬಿಟ್ಟು ಬರೋದು ಅಥವಾ ನಾನು ಇಂಥ ಊಟ ತಿನ್ನಲ್ಲ ಅಂತ ಬಿಟ್ಟು ಬರೋದಲ್ಲ. ಆ್ಯಕ್ಚುಲಿ ನಮ್ಮ ಅವಗುಣಗಳು, ನಮ್ಮ ಕೆಟ್ಟತನ, ಕೆಟ್ಟ ಆಲೋಚನೆಗಳು ಒಂದೊಂದು ದೇವಸ್ಥಾನಕ್ಕೆ ಹೋದಾಗಲೂ ಒಂದೊಂದು ನಾವು ಬಿಟ್ಟು ಬಂದರೆ ಎಷ್ಟು ಒಳ್ಳೆಯದಾಗ್ಬೋದು, ಇನ್ನು ಮುಂದೆ ನಾವು ಇನ್ನೂ ಒಳ್ಳೆಯದಾಗಿ ಬದುಕ್ಬೋದು ಅನ್ನೋ ಆ ರೀತಿ ತುಂಬ ಒಳಾರ್ಥದಲ್ಲಿ ಹೇಳಿರೋದು. ಒಂದು ಕತೆ ಇದೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಯಾರೋ ಒಂದು ಟೀಮು ನಾನು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀನಿ ಹೀಗೆ ಅಂತ ಗುರುಗಳ ಹತ್ರ ಹೇಳಿದ್ರಂತೆ. ಅಲ್ಲಿ ಹೋದ್ರೆ ಏನಾಗುತ್ತೆ, ನಾವು ಒಳ್ಳೆಯವರಾಗ್ತೀವಿ, ನಮ್ಮ ಕರ್ಮ ಎಲ್ಲ ಕಳೆದು ಹೋಗುತ್ತೆ ಅಂತ ಹೇಳಿದ್ರಂತೆ. ಅಲ್ಲಿ ನೀರಲ್ಲಿ ಮುಳುಗಿ ದೇವ್ರ ದರ್ಶನ ಮಾಡಿ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗ್ತಾ ಇದ್ದೀವಿ ಅಂತ. ಸರಿ, ನಾನು ಬರೋಕ್ಕಾಗಲ್ಲ, ಇದೊಂದು ಹಾಗಲಕಾಯಿ ಇದೆ, ತಗೊಂಡೋಗಿ ನಿಮ್ಮ ಜೊತೆ ನೀವೇನೇನು ಮಾಡ್ತೀರಾ ಅದಕ್ಕೂ ಎಲ್ಲನೂ ಮಾಡಿಸಿ ಅಂತ ಗುರುಗಳು ಹೇಳಿದ್ರಂತೆ. ಸರಿ, ಶಿಷ್ಯಂದ್ರ ಟೀಮ್ ಹೋಯಿತು. ಎಲ್ಲ ನೀರಲ್ಲೂ ಮುಳುಗಿದ್ರು. ಅವರೆಲ್ಲ ನೀರಲ್ಲಿ ಎಲ್ಲಿ ಮುಳುಗ್ತಾರೆ ಅಲ್ಲೆಲ್ಲ ಹಾಗಲಕಾಯಿನೂ ಮುಳುಗಿಸಿದ್ರು. ಅವ್ರು ಎಲ್ಲಿ ದರ್ಶನ ಮಾಡ್ತಾರೆ ಅಲ್ಲೆಲ್ಲ ದರ್ಶನ ಮಾಡಿಸಿದ್ರು. ಆದರೆ ವಾಪಸ್ಸು ಗುರುಗಳ ಹತ್ರ ಬಂದು ಕೊಟ್ಟರು. ಅವ್ರು ಕೇಳಿದರು, ನಾನು ಕೊಟ್ಟಿದ್ದು ಹಾಗಲಕಾಯಿ ಹಾಗೇ ಇದೆಯಲ್ಲ, ಏನು ಬದಲಾಗಿ ಇಲ್ವಲ್ಲ ಅಂತ. ಗುರುಗಳೇ, ಹಾಗಲಕಾಯಿ ಹೇಗೆ ಬದಲಾಗುತ್ತೆ, ಮತ್ತು ಅಷ್ಟೊಂದು ನೀರಲ್ಲಿ ಮುಳುಗಿಸಿದ್ದೀರಾ, ಅಷ್ಟೊಂದು ದೇವ್ರ ದರ್ಶನ ಮಾಡಿಸಿದ್ದೀರಾ, ಮತ್ತು ಯಾಕೆ ಏನು ಬದಲಾಗಿ ಇಲ್ವಲ್ಲ ಅಂತ. ಗುರುಗಳದ್ದು ಹಾಗಲಕಾಯಿ ಅದು ಹೇಗೆ ಬದಲಾಗುತ್ತೆ, ಅದು ಹೇಗಿರುತ್ತೆ ಹಾಗೇ ಇರುತ್ತೆ ಅಂತ. ಹಾಗೆ ಗುರುಗಳು ಹೇಳಿದ್ರಂತೆ, ಬದಲಾಗಬೇಕು ಅಂತ ನೀನು ನಿರ್ಧಾರ ಮಾಡೋವರೆಗೂ ಬೇರೆ ಯಾವ ಹೊರಗಿನ ಒಂದು ವಸ್ತುಗಳು, ವ್ಯಕ್ತಿಗಳು, ಆ ಒಂದು ವಾತಾವರಣ ನಿನ್ನ ಬದಲಾಯಿಸಲ್ಲ. ಫಸ್ಟು ನೀನು ಡಿಸೈಡ್ ಮಾಡಬೇಕು. ನೀನು ಎದೆ ಒಳಗಡೆ ಅಥವಾ ಮನಸ್ಸೊಳಗಡೆ, ತಲೆ ಒಳಗಡೆ ಕೆಟ್ಟದನ್ನು ಇಟ್ಕೊಂಡು ಎಷ್ಟೋ ದೇವಸ್ಥಾನ ಅಥವಾ ಏನೇ ಮಾಡಿದರೂ ಸಹ ಪೂಜೆ ಪುನಸ್ಕಾರ ಸೇವೆ ಅದು ನಿನ್ನಲ್ಲಿ ಬದಲಾಗೋವರೆಗೂ ಅದು ರಿಸಲ್ಟ್ ಸಿಗಲ್ಲ ಅನ್ನೋದು ಅದು ಆ ಕಥೆಯ ಒಂದು ಒಳ ಅರ್ಥ. ನನಗಂತೂ ತುಂಬ ಇಷ್ಟ ಆಯಿತು. ಮೊದಲೇ ಹೇಳಿದಾಗೆ ರಂಗೋಲಿ ಅಂತೂ ಅಲ್ಟಿಮೇಟ್. ಅವ್ರಿಗೆ ಎಷ್ಟು ಚೆನ್ನಾಗಿ ಒಂದೊಂದು ಮನೆ ಮುಂದೆನೂ ಒಂದೊಂದು ಡಿಸೈನ್ ಆ ರೀತಿ ಹಾಕಿದ್ರು. ಆ್ಯಕ್ಚುಲಿ ಅಷ್ಟು ಬೆಳಗ್ಗೆನೇ ಒಂದು 8 o'clockಗೆ ತುಂಬಾ ಬಿಸಿಲಿತ್ತು ಅಲ್ಲಿ. ಆಮೇಲೆ ಕೆಲವೊಂದು ನಾವಲ್ಲಿ ತುಂಬ ಬೈಮರಣ ಅಂತ ನೋಡಿದ್ವಿ, ಶಂಖಗಳು ಹೌದು ಇದು ಎಲ್ಲ. ಒಬ್ಬೊಬ್ಬರು ನಮ್ಮ ಪ್ರೈಸ್ ಹೇಳೋರು, ಒಬ್ಬರು ಜಾಸ್ತಿ ಹೇಳೋರು, ಒಬ್ಬರು ಕಮ್ಮಿ ಹೇಳೋರು. ನಮಗೆ ಯಾವುದು ಎಕ್ಸಾಕ್ಟ್ ಪ್ರೈಸ್ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಯಾವುದು ಒರಿಜಿನಲ್ಲು, ಯಾವುದು ಡ್ಯೂಪ್ಲಿಕೇಟು, ಹೇಗೆ ಕಂಡುಹಿಡಿಯೋದು. ಕೆಲವೊಬ್ರು ಹೇಳ್ತಾರೆ ಶಂಖುಗಳನ್ನ ಅವರೇ ರೆಡಿ ಮಾಡ್ತಾರೆ ಅಂತ. ನನಗಂತೂ ಫುಲ್ ಕನ್ಫ್ಯೂಸು. ಆದರೂ ಆಗಲಿ ಅಂತ ಹೇಳಿ 150-200 ಅರೌಂಡಲ್ಲಿ ಒಂದು ಸೌಂಡ್ ಬರುವಂಥ ಶಂಕು ಊದೋ ಅಂಥದ್ದು ಅದೊಂದು 2 ತಗೊಂಡ್ವಿ. ನಾವು ಈಗ ಏನು ಮಾಡಬೇಕು, ಮತ್ತೆ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗಬೇಕಿತ್ತು. ಆ್ಯಕ್ಚುಲಿ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೋಗ್ಬೇಕಂತೇಳಿ ಎಲ್ಲ ತೀರ್ಥಗಳೆಲ್ಲ ಹಾಕಿಸ್ಕೊಂಡು ಮತ್ತೆ ಅದು ಬಟ್ಟೆನ ಚೇಂಜ್ ಮಾಡ್ಕೊಂಡ್ವಿ. ನಾವು ತುಂಬ ವೆಟ್ಟಿತ್ತು, ಬಟ್ಟೆ ಚೇಂಜ್ ಮಾಡಿಕೊಂಡು ದರ್ಶನ ಮಾಡಿ, ದರ್ಶನಕ್ಕೆ ಆ್ಯಕ್ಚುಲಿ ನಾವು ಪೇ ಮಾಡಿದ್ವಿ ಅಲ್ಲಿ ಲೈನಲ್ಲಿ ನಿಲ್ಲೋದು ಬೇಡ ಅಂತ. ಆದರೆ ಅದು ನಾವು ಮಾಡಿದ ಮಿಸ್ಟೇಕ್ ಅಂತ ಆಮೇಲೆ ಅನ್ನಿಸ್ತು. ಲೈನಲ್ಲಿ ಬಂದರೆ ತುಂಬ ದೂರದಿಂದನೇ ನಾವು ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಬರ್ಬೋದಿತ್ತೇನೋ. ಅಲ್ಲಿ ಬಂದಾಗ ಅವ್ರು ತುಂಬ ಬೇಗನೆ ಕಳಿಸ್ಬಿಟ್ರು ನಮಗೆ. ಮಾರ್ನಿಂಗು ಸ್ಫಟಿಕಲಿಂಗ ನೋಡಿದಷ್ಟು ನನಗೆ ಸ್ಪಷ್ಟವಾಗಿ ನೋಡೋಕ್ಕಾಗಲಿಲ್ಲ. ಬಟ್ ನಮ್ಮನೆಯವರೆಲ್ಲ ನೋಡಿದ್ದಾರೆ, ಅವ್ರಿಗೆ ತುಂಬ ಚೆನ್ನಾಗಿ ದರ್ಶನ ಆಗಿದೆ. ಆದರೆ ನನಗೆ ಅಷ್ಟು ಒಂಥರ ಸ್ಯಾಟಿಸ್ಫೈ ಆಗಲಿಲ್ಲ. ನನಗೆ ಇನ್ನೂ ಒಂದು ಸಲ ಹೋಗಬೇಕು ದರ್ಶನಕ್ಕೆ ಅಂತ ಮನಸ್ಸು. ಅದೇ ದರ್ಶನ ಎಲ್ಲ ಮುಗಿಸಿ ಅದೇ ಒಳಗಡೆ ಇನ್ನೊಂದೇನೆಂದರೆ ಆ ಒಂದು ವರ್ಕ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ದೇವಸ್ಥಾನದಲ್ಲಿ. ಇಂಟೀರಿಯರ್ ವರ್ಕ್, ಕಲರ್ ಕಾಂಬಿನೇಷನ್ ಆಗ್ಬೋದು, ಕೆತ್ತನೆಗಳು ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿ ಅದ್ರದ್ದು ಕೆಲವೊಂದು ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟಿಗೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೈಟ್ ಮಲಗಿದ್ದು 1 o'clock. ಅಲ್ಲಿಂದ ಮತ್ತೆ 4 o'clockಗೆ ಎದ್ದು ನಾವು ಸ್ನಾನ ಮಾಡಿ ನಮ್ಮದೆಲ್ಲ ಇಷ್ಟೆಲ್ಲ ವರ್ಕ್ ಮುಗಿಸ್ಕೊಂಡು, ಅಂದರೆ ದರ್ಶನ ಅದೆಲ್ಲ ಮುಗಿಸಿ ಮತ್ತು ನಾವು ಬೇರೆದಕ್ಕೆ ಹೋಗಲಿಕ್ಕೆ ಆ ಸ್ಥಳಗಳನ್ನ ಎಂಜಾಯ್ ಮಾಡಲ್ಲ ಅಥವಾ ಖುಷಿಯಿಂದ ನೋಡಲ್ಲ. ತುಂಬ ಸ್ಟ್ರೆಸ್ಸಿಂದ ಎಲ್ಲ ಮಾಡಬಾರ್ದು ಅಂತ ಮಧ್ಯಾಹ್ನ ನಾವು ಅಲ್ಲೇ ರೂಮಲ್ಲಿ ಸ್ಟೇ ಮಾಡಿ ರೆಸ್ಟ್ ಮಾಡಿದ್ವಿ. ನಾನು ಮಾತ್ರ ಎಲ್ಲರಿಗೂ ಫೋಟೋ ವೀಡಿಯೋ ಮಾಡ್ಕೊಡ್ತಿದ್ದೆ, ನನಗೆ ಮಾತ್ರ ಯಾರೂ ಮಾಡ್ಕೊಡಲ್ಲ ಗೊತ್ತಾ. ಬಿಕಾಸ್ ನಾನು ಗುಡ್ ಫೋಟೋಗ್ರಾಫರು, ಬೇರೆಯವ್ರಿಗೆಲ್ಲ ನೀಟಾಗಿ ಫೋಟೋ ತೆಗಿಯೋಕ್ಕೆ ಬರಲ್ಲ ಅಲ್ವಾ, ಅದಕ್ಕೆ ಹಾಗಂತ ನಾನು ಸಮಾಧಾನ ಮಾಡ್ಕೊತೀನಿ. ನೆಕ್ಸ್ಟ್ ಹೊರಟಿದ್ದು ಧನುಷ್ಕೋಡಿಗೆ. ಅಲ್ಲಿ ಬೀಚ್ಗೆ ಹೋಗೋಣ ಅಂತ ಹೇಳಿ ನಾವು ಒಂದು ಆಟ ಆಡಲಿಕ್ಕೆ ಅಂತಲೇ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಿದ್ದು. ಎಷ್ಟು ಚೆನ್ನಾಗಿತ್ತು, ಅದೆಷ್ಟು ಕ್ಲೀನ್ ಇತ್ತಂದರೆ ವಾಟರ್. ಅಲ್ಲಿ ಬಂದು ಸೇಮ್ ಎಂಡಿಂಗ್ ಪಾಯಿಂಟ್ ಸಿಗುತ್ತೆ ನಮಗೆ ಒಂದು ಭೂಮಿದು ಅಥವಾ ನಮ್ಮ ಒಂದು ಬಾರ್ಡರ್ ಏನಿದೆ ಇಂಡಿಯಾದ್ದು, ಅದರ ಲಾಸ್ಟು ಬಾರ್ಡರ್ ಸಿಗುತ್ತೆ. ಅಲ್ಲಿ ನಮ್ಮ ಒಂದು ಇಂಡಿಯಾದ ಗುರುತಾಗಿರುವಂತಹ 5 ತಲೆಯ ಸಿಂಹ ಇರುತ್ತಲ್ಲ, 5 ತಲೆದ 4 ತಲೆದ ಸಿಂಹದ ಗುರುತು. ಕನ್ಫ್ಯೂಸ್ ಆಗೋದು ಬೇಡ ತುಂಬ. ನಾವು ಇನ್ಫಾರ್ಮೇಷನ್ ಕೊಡುವಾಗ
ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ತಪ್ಪಾದ ಇನ್ಫಾರ್ಮೇಷನ್ ಕೊಡಬಾರ್ದಲ್ಲ. ಹಾಗಾಗಿ ಅಲ್ಲಿ ಸಿಂಬಲ್ ಇದೆ, ಅಲ್ಲೆಲ್ಲ ಸಾಮಾನ್ಯವಾಗಿ ಫೋಟೋ ವೀಡಿಯೋಸ್ ಮಾಡ್ಕೋತಾಯಿದ್ರು. ಸೇಮ್ ನಾವು ಆಟ ಆಡಲಿಕ್ಕೆ ಅಥವಾ ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಸ್ವಲ್ಪ ಜನ ಕ್ರೌಡ್ ಕಮ್ಮಿ ಇರೋ ಕಡೆಗೆ ಹೋದ್ವಿ. ನಮ್ಮ ವೆಹಿಕಲ್ನ ಅಲ್ಲಿ ಸ್ವಲ್ಪ ದೂರ ಅಲ್ಲಿವರೆಗೆ ತೊಗೊಂಡೋಗಿ ನಿಲ್ಲಿಸಿ ಅಲ್ಲಿಂದ ಹೋಗಿದ್ದು ತುಂಬ ಚೆನ್ನಾಗಿತ್ತು. ಅದು ಸಹ ಇಲ್ಲಿ ಬೈ ಮಾಡಬೇಕು ರಾಮೇಶ್ವರಮಲ್ಲಿ ಅಂತಂದರೆ ತುಂಬ ಥಿಂಗ್ಸ್ಗಳಿದೆ ಬೈ ಮಾಡ್ಕೊಳ್ಳಿಕ್ಕೆ. ಎಂಟ್ರಿಗಳು ತುಂಬ ಇದೆ. ಕನ್ಫ್ಯೂಸ್ ಆಗೋದು ಬೇಡ, ಗೊತ್ತಿಲ್ಲ ಅಂದರೆ ಗೂಗಲ್ ಮ್ಯಾಪ್ ಹಾಕ್ಕೊಳ್ಳಿ, ಅಥವಾ ಲ್ಯಾಂಗ್ವೇಜ್ ಗೊತ್ತಿದ್ರೆ ಯಾರನ್ನಾದ್ರೂ ಕೇಳಬಹುದು. ಇಲ್ಲ ಅಗ್ನಿತೀರ್ಥ ಅಥವಾ ಟೆಂಪಲ್ ಎಂಟ್ರಿ ಅಥವಾ ಏನೇ ಕೇಳಿದ್ರೆ ಅವ್ರು ಹೇಳ್ತಾರೆ. ಹಾಗಾಗಿ ಇನ್ನೊಂದು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು, ನಮ್ಮ ಹತ್ರ ಕ್ಯಾಶ್ ಇರಲಿಲ್ಲ. ಇನ್ನೊಂದು ದಯವಿಟ್ಟು ಕ್ಯಾಶ್ ಇಟ್ಕೊಂಡು ಹೋಗಿ, ಎಸ್ಪೆಷಲಿ ತಮಿಳ್ನಾಡು ದೇವಸ್ಥಾನಗಳಿಗೆ ಹೋಗುವಾಗ. ಮತ್ತು ಸ್ಟೇ ಎಲ್ಲಿ ಅಂತ ನಾವು ಮೊದಲೇ ಬುಕ್ ಮಾಡ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು. ಪ್ರೀ ಬುಕ್ಕಿಂಗ್ ಆಗಿದ್ದರೆ ನಮಗೆ ಒಳ್ಳೆ ಹೋಟೆಲ್ಸು ಬಜೆಟ್ ಫ್ರೆಂಡ್ಲಿನಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ಹುಡುಕುವಾಗ ಕನ್ಫ್ಯೂಸ್ ಆಗ್ತೀವಿ, ಒಬ್ಬೊಬ್ಬರು ಒಂದೊಂದು ಪ್ರೈಸ್ ಹೇಳ್ತಾರೆ. ಅಂದರೆ ಬರೀ ರಾಮೇಶ್ವರಮಲ್ಲಿ ಮಾತ್ರ ಅಲ್ಲ, ನಮಗೆ ಮಧುರೈಯಲ್ಲೂ ಸಹ ಇದೇ ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಫುಡ್ಡು ಎಲ್ಲಿ ಏನು ಸಿಗುತ್ತೆ ಬಿಸಿ ಬಿಸಿ ಅದನ್ನು ಸಾಧ್ಯ ಆದಷ್ಟು ತಿನ್ನಿ. ನಮಗೆ ತುಂಬ ಬಿಸಿ ಊಟ ಅಲ್ಲೇ ಸಿಕ್ಕಿದ್ದು ಕಮ್ಮಿ. ಒಂದು ಕಡೆ ಮಾತ್ರ ಮಧುರೈನಲ್ಲಿ ಮಧ್ಯಾಹ್ನದ ಊಟ ತುಂಬಾ ಚೆನ್ನಾಗಿತ್ತು. ರಾಮೇಶ್ವರಂ ಟೆಂಪಲಲ್ಲಿ 4 ಗೋಪುರಗಳಿದೆ, 4 ಕಡೆಯಿಂದ ಎಂಟ್ರಿ ಇರುತ್ತೆ. ಸುತ್ತನೂ ಒಂದು ಸ್ಪೇಸ್ ಇದೆ. ಅದರ ನಂತರ ಸುತ್ತ ನಿಮಗೆ ಸಿ ಇರುತ್ತೆ. ಅಗ್ನಿತೀರ್ಥ ಬಂದು ರಾಮೇಶ್ವರಂ ಈಸ್ಟ್ ಫೇಸಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ನೀವು ಅಲ್ಲಿಂದ ಸ್ನಾನ ಮಾಡ್ಕೊಬಂದು 22 ತೀರ್ಥ ನೀರು ಹಾಕಿಸ್ಕೊಂಡು ದರ್ಶನಕ್ಕೆ ಹೋದರೆ ಓಕೆ. ಬೈ ಮಿಸ್ ನೀವೇನಾದ್ರು ಸ್ಫಟಿಕಲಿಂಗ 6 ಗಂಟೆ ಒಳಗಡೆ ದರ್ಶನ ಮಾಡಬೇಕು ಅಂದರೆ ಖಂಡಿತ ಅದಾಗಲ್ಲ, ತುಂಬ ಲೇಟ್ ಆಗುತ್ತೆ. ಯಾಕೆಂದರೆ ನಮಗೆ ಅಲ್ಲಿ ನೀರು ಹಾಕ್ಕೊಳ್ಳೋದು ಆ ಜಾಗಗಳೆಲ್ಲ ಗೇಟ್ ಓಪನ್ ಮಾಡೋದೇ ಲೇಟ್ ಇರುತ್ತೆ. ನೀವು ಇದನ್ನೆಲ್ಲ ಮುಂಚೆನೇ ಡಿಸೈಡ್ ಮಾಡ್ಕೊಂಡು ಹೋಗಿ, ಫಸ್ಟು ಸ್ಫಟಿಕಲಿಂಗ ದರ್ಶನ ಮಾಡಿ ಆಮೇಲೆ ಬೇರೆ ಮಾಡಿ ಎಲ್ಲ. ಇಲ್ಲೂ ಸಹ 2 ಸೈಡು ನಮ್ಮ ರಸ್ತೆ ಪಕ್ಕದಲ್ಲೇ ನೀರಿದೆ. ಅಂದರೆ ಮಳೆ ಮೇ ಬಿ ಅಥವಾ ನೀರು ಏನಾದ್ರು ಜಾಸ್ತಿ ಬಂದರೆ ರಸ್ತೆ ಮುಚ್ಚೋಗುತ್ತೇನೋ ಅನ್ನೋ ಥರ ಅಕ್ಕಪಕ್ಕನೇ ನಮಗೆ ಸಿಗುತ್ತೆ. ಸಮುದ್ರ ಆಗ್ಬೋದು, ಮರಳಾಗಬಹುದು. ಒಂದು ತುಂಬ ಚೆನ್ನಾಗಿತ್ತು ನೋಡ್ಕೊಳ್ಳಿಕ್ಕೆ. ಫೀಲ್ ಮಾಡೋರ್ಗಂತೂ ತುಂಬಾ ಖುಷಿಯಾಗುತ್ತೆ. ದೆನ್ ನಾವು ಇಲ್ಲಿಂದ ಧನುಷ್ಕೋಡಿಯಿಂದ ಏನು ಮಾಡಿದ್ವಿ, ಶ್ರೀರಾಮ ಅವರು ವಿಭೀಷಣ ಅವ್ರಿಗೆ ಆಶೀರ್ವಾದ ಮಾಡಿದಂತಹ ಜಾಗ, ಮತ್ತು ಒಂದು ಅವ್ರ ರಾಮ ಸೇತುನ ಕಟ್ಟಿದಂತಹ ಒಂದು ಪ್ಲೇಸ್ ಸಿಗುತ್ತೆ. ಆ ಸೇತುವೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಅಲ್ಲಿ ಒಂದು ಪಾಯಿಂಟ್ ಇದೆ. ಅದನ್ನು ಸಹ ಹೋಗಿದ್ದು ಅಲ್ಲಿ ದರ್ಶನ ಮಾಡಿಕೊಂಡು, ದೇವಸ್ಥಾನ ಇದೆ ಒಂದು. ಆನಂತರ ಒಂದು ಎಕ್ಸಾಂಪಲ್ ಕಲ್ಲಿಟ್ಟಿದ್ದಾರೆ. ಅಂದರೆ ಕಲ್ಲು ನೀರಲ್ಲಿ ಮುಳುಗಲ್ಲ. ಅಂದರೆ ಸೇತುವೆ ಕಟ್ಟುವಾಗ ರಾಮ ಸೇತುನ ಯಾವ ರೀತಿ ಕಲ್ಲಲ್ಲಿ ಕಟ್ಟಿದ್ರು ಅನ್ನೋದೊಂದು ಡೆಮೋ ಇದೆ. ಆ ಕಲ್ಲನ್ನು ಮುಟ್ಬೋದು, ತಲೆ ಮೇಲೆ ಇಟ್ಕೊಳ್ಳಿಕ್ಕೆ ಕೊಡ್ತಾರೆ. ಮೇ ಬಿ 20 ರೂಪೀಸ್ ಏನೋ ಚಾರ್ಜ್ ಇರುತ್ತೆ. ಸೊ ಎಲ್ಲರೂ ಅಲ್ಲಿ ಸ್ವಲ್ಪ ಲೈನಲ್ಲೇ ಇತ್ತು. ನಾವು ಹೋಗೋತ್ತಿಗೆ ಅಲ್ಲಿ ಈವ್ನಿಂಗ್ ಆಗಿತ್ತು. ಇಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬೀಚಲ್ಲಿ. ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಲ್ಲಿ ಇನ್ನೊಂದು ಖುಷಿಯಾಗಿತ್ತು, ಇಸ್ಕಾನ್ ಇಂದ ಬಂದು ಕೆಲವೊಬ್ಬರು ರಾಮಾಯಣ ಮಹಾಭಾರತ ಕೆಲವೊಂದು ಸೇಲ್ ಮಾಡ್ತಿದ್ರು. ಅದರಲ್ಲಿ ರಾಮಾಯಣ ಬುಕ್ಸ್ ಜಾಸ್ತಿ ಇತ್ತು. ರಾಮಾಯಣ ಕನ್ನಡ ವರ್ಷನು ಮತ್ತು ಇಂಗ್ಲೀಷು, ಹಿಂದಿ ತುಂಬ ಲ್ಯಾಂಗ್ವೇಜಲ್ಲಿತ್ತು. ನಾವು 2 ಬುಕ್ನ ಬೈ ಮಾಡಿದ್ವಿ. ಮತ್ತು ಕಲ್ಲು ಒಂಥರ ತುಂಬ ವೆಯ್ಟ್ಲೆಸ್ ಅಂತ ಏನಿಲ್ಲ, ಅದ್ರಲ್ಲಿ ಸ್ವಲ್ಪ ವೆಯ್ಟ್ ಸಹ ಇರುತ್ತೆ. ಬಟ್ ನೀರಲ್ಲಿ ಹಾಕಿದರೆ ತೇಲುತ್ತೆ. ಅದನ್ನು ತಗೊಂಡು ಏನೋ ಒಂದು ಫೀಲು. ಇಲ್ಲಿ ನಮ್ಮ ದೇವರಾದಂತಹ ಶ್ರೀರಾಮರವರು ಬಂದಿದ್ದರು, ಆಂಜನೇಯ ಸ್ವಾಮಿ ಇದ್ದರು, ವಾಪಸ್ ಹೋಗುವಾಗ ಸೀತಮ್ಮ ಸಹ ಬಂದಿದ್ದರು. ಅಂದರೆ ಅವರು ಇಲ್ಲಿಂದ ಹೊರಡ್ತಾರೆ. ಲಾಸ್ಟಿಗೆ ಹೋಗುವಾಗಲೂ ಸಹ ವಿಭೀಷಣ ಅವ್ರನ್ನ ಬ್ಲೆಸ್ ಮಾಡೋದು ಸಹ ಇಲ್ಲಿ ನೀರು ಹಾಕಿ ತಲೆ ಮೇಲೆ ಬ್ಲೆಸ್ ಮಾಡಿದರು ಅಂತ ಅಲ್ಲಿ ಎಲ್ಲರೂ ರೈಟ್ ಮಾಡಿದ್ದಾರೆ. ಸೊ ಅವ್ರು ನಡೆದಾಡಿರೋಂತಹ ಜಾಗದಲ್ಲಿ ನಾವು ನಡೆದಾಡ್ತಿದ್ದೀವಿ, ಅಥವಾ ಒಂದು ಅವರ ಆಶೀರ್ವಾದ ಇದೆ ಇಲ್ಲಿ. ಏನೋ ಒಂದು ಏನೆಲ್ಲ ಹಿಂದೆ ನಡೆದಿತ್ತು ಅಂತ ಹೇಳ್ತಾರೆ, ಅವಕ್ಕೆಲ್ಲ ಈ ಸ್ಥಳಗಳು ಜೀವಂತ ಸಾಕ್ಷಿಯಾಗಿ ನಿಂತಿದೆ ಅನ್ನೋ ಒಂದು ಆ ಫೀಲೇನೆ ಒಂಥರ ಅದು ತುಂಬ ಭಕ್ತಿ, ಆ ಒಂದು ಭಾವಗಳನ್ನ ತುಂಬಿಕೊಡ್ತಾ ಇತ್ತು. ನಮ್ಮದು ಆ್ಯಕ್ಚುಲಿ 2 ಡೇಸ್ 3 ಡೇಸ್ 2 ಡೇಸ್ ಪ್ಲ್ಯಾನ್ ಇದ್ದಿದ್ದು. 1 ಡೇ ಸ್ಟೇ ಮಾಡೋದು, 2 ಡೇಸ್ಗಳಲ್ಲಿ ಒಂದು ಜರ್ನಿ ಇರುತ್ತೆ ಅಥವಾ ದರ್ಶನಗಳನ್ನ ಮುಗಿಸೋದು ಅಂತ. ಆದರೆ 2 ನೈಟ್ಸ್ ಆಯಿತು, 3 ಡೇಸ್ ಆಯಿತು, ಅದು ಎಕ್ಸ್ಟೆಂಡ್ ಆಯಿತು. ನಾವು ನೆಕ್ಸ್ಟಿಗೆ ಮಧುರೈಯಲ್ಲಿ ಹೋಗಿ ಸ್ಟೇ ಮಾಡಿದ್ವಿ. 1 ಡೇ ರಾಮೇಶ್ವರಮಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟು ಮಧುರೈಯಲ್ಲಿ ಬಂದು ನಾವು ಪ್ರೀ ಬುಕ್ಕಿಂಗ್ ಮಾಡಿರಲಿಲ್ಲ. ಸೊ ಸ್ವಲ್ಪ ರೂಮು ಅಂದರೆ ನಮಗೆ ಒಂಥರ ಕಂಫರ್ಟ್ ಆಗೋ ಥರ ಸಿಗೋದು ಸ್ವಲ್ಪ ಕಷ್ಟ ಆಯಿತು. ಬಟ್ ಓಕೆ, ಆಫ್ಟರ್ ದಟ್ ಓಕೆ ಚೆನ್ನಾಗಿದೆ ಅನ್ನೋ ಥರನೇ ಸಿಕ್ಕಿತ್ತು. ಎಲ್ಲ ಕಡೆನೂ ಸಾಧ್ಯ ಆದಷ್ಟು ಗೂಗಲ್ ಮ್ಯಾಪೇ ಯೂಸ್ ಮಾಡಿದ್ವಿ.
ಮತ್ತು ಆ ಸ್ಥಳಗಳನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಏನೇನಿದೆ, ಯಾವ್ಯಾವ ದೇವಸ್ಥಾನಗಳಿದೆ ಅಂತ ಹೇಳಿ ನಾನು ಗೂಗಲ್ ಮೊರೆನೇ ಹೋಗಿದ್ದೆ. ಇನ್ನೊಂದೇನೆಂದರೆ ಯೂಟ್ಯೂಬರ್ಸು ಸಹ ಕೆಲವೊಂದು ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಮಗೆ ಗೈಡ್ಗಳು ಸಿಗ್ತಾರೆ ರಾಮೇಶ್ವರಮಲ್ಲಿ ಬೇಕಂದರೆ. ಒಂದು 100 ರೂಪಾಯಿ ಕೊಟ್ಟು ಸಹ ಕೆಲವೊಬ್ಬರು ಸೀಸನ್ ಇಲ್ದಿರೋ ಟೈಮಲ್ಲೇ ತುಂಬ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಹಿಸ್ಟ್ರಿ ಏನು, ದೇವಸ್ಥಾನದೊಳಗಡೆ ಯಾವ್ಯಾವ ಕಡೆ ಏನೇನು ಟೆಂಪಲ್ಗಳಿದೆ, ಅಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ, ತುಂಬ ಥರದ ಶಿವಲಿಂಗಗಳಿದೆ, ಅದೆಲ್ಲ ಯಾಕೆ, ಯಾವುದು, ಏನಕ್ಕೆ ಮಾಡಿದ್ದು ಅನ್ನೋ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನೀವು ಗೈಡು ಸಹ ತೊಗೋಬಹುದು ನೀವೊಂದು ಟೀಮಲ್ಲಿ ಹೋಗ್ತೀರಿ ಅಂದರೆ. ಮಿಕ್ಕಿದ್ದೆಲ್ಲ ತುಂಬ ಚೀಟ್ ಮಾಡ್ತಾರೆ ಅಂತ ಏನಿಲ್ಲ. ಓಕೆ, ಅಲ್ಲಿ ಏನು ಪ್ರೈಸ್ ಹೇಳ್ತಾರೆ. ನನಗೆ ನೀರು ಹಾಕಿಸ್ಕೊಳ್ಳುವಾಗ ಅಲ್ಲಿ 25 ರೂಪಾಯಿ ಪೇ ಮಾಡಿ ಹೋಗೋದಕ್ಕಿಂತ 200 or 250 ಪೇ ಮಾಡಿ ಹೋಗೋದು ಬೆಸ್ಟ್ ಅನ್ನಿಸ್ತು. ಯಾಕೆಂದರೆ ಅಷ್ಟೊಂದು ಕ್ರೌಡು ಮತ್ತು ಎಲ್ಲ ಒದ್ದೆ ಆಗಿರುತ್ತೆ, ಕಲ್ಲಿನ ಜಾಗ, ಜಾರಿ ಬೀಳೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಓಡಾಡಿ. ಇಲ್ಲಿ ಕೆಲವೊಬ್ಬರಿಗೆ ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ, ಮಿಕ್ಕಿದೆಲ್ಲ ಓನ್ಲಿ ತಮಿಳು. ಕನ್ನಡ ಅಂತ ಗೊತ್ತಿರೋರು ತುಂಬ ಕಡಿಮೆ. ಬಟ್ ಕೆಲವೊಬ್ರು ಇದ್ರು, ಒಂದಿಬ್ಬರು ಸ್ವಲ್ಪ ವಯಸ್ಸಾಗಿರೋರು ರೂಮ್ಗಳ ಬಗ್ಗೆ ಸಜೆಸ್ಟ್ ಮಾಡುವಾಗ, ರಸ್ತೆಗಳ ಬಗ್ಗೆ ಹೇಳುವಾಗ ಅವರು ಕನ್ನಡದಲ್ಲಿ ಸ್ವಲ್ಪ ಮಾತಾಡೋರು. ಅದು ಕೆಲವೊಂದು ಸಲ ನಮ್ಮ ಮಾತೃಭಾಷೆ ನಮಗೆ ಕೇಳಿದವಾಗ ತುಂಬಾ ಖುಷಿಯಾಗಿ. ಸಾಮಾನ್ಯವಾಗಿ ತಮಿಳ್ನಾಡು ಹೋಟೆಲ್ಗಳಲ್ಲೇ ಬಾಳೆದೆಲೆ ಊಟ, ಮತ್ತು ನಾವು ಊಟ ಆದಮೇಲೆ ನಮ್ಮ ಮೇಲೆ ನಾವೇ ತೆಗೆದಿಟ್ಟು ಹೋಗಬೇಕು. ಇದೊಂದು ಮಾಮೂಲಿ. ಮತ್ತು ರಾಮೇಶ್ವರಮಲ್ಲಿ ಇನ್ನೂ ಹೆಚ್ಚಿನ ದೇವಸ್ಥಾನಗಳಿದೆ, ಅದನ್ನು ಸಹ ನೀವು ವಿಸಿಟ್ ಮಾಡಬಹುದು. ಜೊತೆಗೆ ಲಕ್ಷ್ಮಣ ತೀರ್ಥ ಅಂತ ಇದೆ, ಅದಂತೂ ವಿಸಿಟ್ ಮಾಡಿದರೆ ಒಳ್ಳೆಯದು. ಈಗ ಅಗ್ನಿ ತೀರ್ಥ ಬಂದು ನಾವು ಎಲ್ಲಿ ರಾಮೇಶ್ವರಂ ಜ್ಯೋತಿರ್ಲಿಂಗ ದೇವಸ್ಥಾನ ಇದೆಯಲ್ಲ ಅದರ ಆಪೋಸಿಟ್ ಅಥವಾ ಅಲ್ಲಿ ಸ್ನಾನ ಮಾಡಿ ಆನಂತರ ದೇವಸ್ಥಾನಕ್ಕೆ ಬರ್ತೀವಿ. ಆ ರೀತಿ ಆ ಒಂದು ಸಮುದ್ರದ ತಟದಲ್ಲಿದೆ. ಇದು ಲಕ್ಷ್ಮಣ ತೀರ್ಥ ಬಂದು ರಾಮೇಶ್ವರಮಲ್ಲಿ ಸ್ವಲ್ಪ ಒಳಗೆ, ಅಲ್ಲಿಂದ ಒಂದು ಫ್ಯೂ ಮೀಟರ್ಸ್ ಅಥವಾ ಒಂದು 500 ಮೀಟರ್ಸಲ್ಲಿ ಲಕ್ಷ್ಮಣ ತೀರ್ಥ ಬರುತ್ತೆ. ಅಲ್ಲಿ ಸಿಹಿ ನೀರು ಅಂದರೆ ಕಲ್ಯಾಣಿ ಥರ ಇದೆ. ಲಕ್ಷ್ಮಣ ಅವರು ಯಾವುದೋ ಒಂದು ಅದಾದ ನಂತರ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ನೀವು ಗೂಗಲ್ ಮಾಡಿದರೆ ಇನ್ನೂ ಸಹ ಡೀಟೇಲ್ಸ್ ಸಿಗುತ್ತೆ. ನಾವು ಇಷ್ಟೇ ವಿಸಿಟ್ ಮಾಡಲಿಕ್ಕಾಗಿತ್ತು. ನಾವು ಆಲ್ರೆಡಿ ರಿಟರ್ನ್ ಬರೋ ಪ್ಲ್ಯಾನ್ ಮಾಡಿದ್ರಿಂದಾಗಿ ನಾವು ಅಷ್ಟನ್ನು ನೋಡಿಕೊಂಡು ಆ ದಿನ ನೈಟೇ ಜರ್ನಿ ಮಾಡಿದ್ವಿ ಮಧುರೈಗೆ. ಮಧುರೈ ಮೀನಾಕ್ಷಿ ಟೆಂಪಲ್ ಬಂದು 8:30 ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ನಾವು ಅಲ್ಲಿ ಸ್ಟೇ ಮಾಡಿ ಆನಂತರ ನೆಕ್ಸ್ಟ್ ಡೇಗೆ ದರ್ಶನ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಓವರಾಲ್ ಈ ಒಂದು ಜರ್ನಿ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು. ಸುಸ್ತಾಗಿತ್ತು, ಆದರೂ ಸಹ ಒಂದು ದ್ವೀಪದಂತಹ ಜಾಗಕ್ಕೆ ಹೋಗಿದ್ದು ಫಸ್ಟ್ ಟೈಮು. ಮತ್ತು ಅಲ್ಲಿನೇ ಸ್ಟೇ ಮಾಡಿ, ಸಾಮಾನ್ಯವಾಗಿ ನಾವೇನು ಮಾಡ್ತಿದ್ವಿ, ಏನಾದರೂ ಒಂದು ದರ್ಶನ ಹೋಗ್ಬೇಕಂದ್ರೆ ಅಥವಾ ಏನಾದರೂ ಕುಕ್ಕೆ ಸುಬ್ರಹ್ಮಣ್ಯ ಹೋದ್ವಿ ಅಂದರೆ ಹೋಗೋದು ಬಂದುಬಿಡೋದು, ಹಾಗೆ ಮಾಡ್ತಾಯಿದ್ವಿ. ಸ್ಟೇ ಮಾಡ್ತಾ ಇರಲಿಲ್ಲ. ನಾವು ಹೋದ ಪ್ಲೇಸಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ನ ಸ್ಪೆಂಡ್ ಮಾಡಿ ಮತ್ತು ಅಲ್ಲೇ ಸ್ಟೇ ಮಾಡಿದ್ದು ಹೊರಟಿದ್ದು ಆ ಫೀಲ್ ಈಗ ಕಣ್ಮುಚ್ಚಿ ನೆನಪಿಸ್ಕೊಂಡ್ರು ನಾವು ಅಲ್ಲಿರೋದು, ಆ ರೋಡ್ಗಳು, ಅಂಗಡಿಗಳು, ಸ್ಟಾಲ್ಸು ಮತ್ತು ಟೆಂಪಲ್ಲು ಎಲ್ಲನೂ ಸಹ ನೆನಪಾಗುತ್ತೆ. ನಮ್ಮ ರಾಷ್ಟ್ರಪತಿಗಳಾದಂತಹ ಅಬ್ದುಲ್ ಕಲಾಂ ಅವರು ಹುಟ್ಟಿ ಬೆಳೆದಿರುವಂತಹ ಮನೆ ಸಹ ಇಲ್ಲಿದೆ.
ಅದನ್ನು ಸಹ ನೋಡ್ಬೋದು. ವಿಸಿಟಿಂಗ್ ಸ್ಪಾಟಲ್ಲಿ ಅದು ಒಂದು. ಇವಾಗ ಹೋಗ್ತಿರೋ ಜಾಗನೂ ಹಾಗೆಯೇ ಸೇತುವೆ ಥರ ಇದೆ. ಇದು ಒಂದು ದೇವಸ್ಥಾನಕ್ಕೆ ಕನೆಕ್ಟಿವಿಟಿ, ಮತ್ತು ಹೊರಗಡೆ ಬರ್ಲಿಕ್ಕೆ ಅದೊಂದೇ ಜಾಗ ಇರೋದು. ಅದೇ ರಾಮ ಸೇತುಕ ಶುರುವಾಯಿತು ಅಂತಾರಲ್ಲ, ಆ ಜಾಗದಿಂದ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ನಾನು ಮೊದಲೇ ಹೇಳಿದಾಗೆ ಸನ್ರೈಸು ಸನ್ಸೆಟ್ ತುಂಬಾ ವ್ಯೂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಮುದ್ರ ಪಕ್ಕದಲ್ಲೇ ಇದೆ ಅನಿಸುತ್ತೆ ಅಲ್ಲ, ಅಲ್ಲೇ ಇರುತ್ತೆ. ಸೊ ಅದೆಲ್ಲ ನೋಡ್ಬೇಕು ಸಖತ್ ಖುಷಿಯಾಗುತ್ತೆ. ಇದು ಯಾಕೆ ಇಷ್ಟು ಎಕ್ಸೈಟ್ ಆಗ್ತೀನಿ ಅಂತಂದರೆ ಅದೆಲ್ಲ ನಂಗೆ ತುಂಬ ಹೊಸದು. ಹಾಗಾಗಿ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಲಕ್ಷ್ಮಣ ತೀರ್ಥಗೆ. ಲಕ್ಷ್ಮಣ ತೀರ್ಥ ಈಗ ನೀವು ನೋಡ್ತಾ ಇದ್ದೀರ, ಕಲ್ಯಾಣಿ ತುಂಬ ದೊಡ್ಡದು. ಇದು ಲಕ್ಷ್ಮಣ ಅವರು ಮಾಡಿದ್ದು ಅನ್ನೋ ಒಂದು ಪ್ರತೀತಿ ಇದೆ. ಇಲ್ಲೂ ಸಹ ಒಂದು ದೇವಸ್ಥಾನ ಇದೆ. ಆನಂತರ ಕಲ್ಯಾಣಿ ನೀರು, ಇದು ಸಿಹಿ ನೀರು, ಇದು ಸೀ ವಾಟರ್ ಅಲ್ಲ, ಸಾಲ್ಟ್ ಇಲ್ಲ. ಈ ಟೆಂಪಲು ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ದೇವಸ್ಥಾನದಲ್ಲೂ ಸಹ ಫೋಟೋ ವೀಡಿಯೋಸ್ ಅಷ್ಟು ಅಲೋ ಮಾಡಲ್ಲ. ಹಾಗಾಗಿ ಎಷ್ಟಕ್ಕೆ ಅಲೋ ಮಾಡಿದ್ದಾರೆ ಅಷ್ಟು ಮಾತ್ರ ತಗೊಂಡಿದ್ದೀನಿ. ಇಲ್ಲಿ ಆಮೆಗಳು ಮತ್ತು ಫಿಶ್ ತುಂಬ ಇತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಪಾನಿಪುರಿ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಪಾನಿಪುರಿ ಕೊಟ್ಟಿದ್ದೆ ಇಷ್ಟು, ಅಲ್ಲಿ ಮೇ ಬಿ 30 ರೂಪೀಸ್ ಅನಿಸುತ್ತೆ ಚಾರ್ಜು. ಬಟ್ ಎಲ್ಲನೂ ಸಹ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಾವು ಯಾವುದೇ ಜಾಗಕ್ಕೆ ಹೋದರೂ ಸಹ, ನಾನಂತೂ ನಮ್ಮ ಸ್ಟೇಟ್ ಬಿಟ್ಟು ತುಂಬ ಆಚೆ ಹೋಗೋದೇ ಇಲ್ಲ. ಹಾಗಾಗಿ ನನಗಂತೂ ಎಲ್ಲ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ. ಜರ್ನಿ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ದೇವರೇ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.